ನಮಸ್ಕಾರ. ನಿಜವಾಗ್ಲೂ ತಿರುಪತಿ ತಿಮ್ಮಪ್ಪನ ಪಾದದ ಹೆಜ್ಜೆಯ ಗುರುತು ಈ ಒಂದು ದೇವಸ್ಥಾನದಲ್ಲಿ ನೀವು ನೋಡ್ಬೋದು. ಇದು ಇರೋದು ಚಿತ್ರದುರ್ಗದ ಹತ್ರ. ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನೇ 3 ಹೆಜ್ಜೆಯಲ್ಲಿ ಬಂದು ನೆಲೆ ನಿಂತ ಪುಣ್ಯಕ್ಷೇತ್ರ ಇದು. ಈ ದೇವಸ್ಥಾನದಲ್ಲಿ ಇವಾಗಲೂ ನೀವು ನೋಡ್ಬೋದು, ಕಣ್ತುಂಬಿಸ್ಕೊಬೋದು. ಸಾಕ್ಷಾತ್ ತಿರುಪತಿ ತಿಮ್ಮಪ್ಪ ಭೂಮಿ ಮೇಲೆ ಪಾದದ ಹೆಜ್ಜೆ ಗುರುತು ಇಟ್ಟಂಥ ಸ್ಥಳ ಮತ್ತು ದೇವಸ್ಥಾನ ಈಗಲೂ ನೋಡ್ಬೋದು ನೀವು ಹೋಗಿ ಬೇಕಾದರೆ. ಇದಿರೋದು ಚಿತ್ರದುರ್ಗದ ಹತ್ರ. ಯಾವ ದೇವಸ್ಥಾನ ಅಂತ ಹೇಳ್ತೀನಿ, ವಿಡಿಯೋ ಪೂರ್ತಿ ನೋಡಿ. ಮೊದಲು ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ. ಈಗ ತಿರುಪತಿ ತಿಮ್ಮಪ್ಪನಿಗೆ ದರ್ಶನ ಮಾಡೋಕ್ಕೆ ತಿರುಪತಿಗೆ ಹೋಗ್ತಾ ಇರ್ತೀರ ನೋಡಿ. ಇದೇ ತಿರುಪತಿ ತಿಮ್ಮಪ್ಪ 3 ಹೆಜ್ಜೆಯಲ್ಲಿ ಬಂದು ನೆಲೆ ನಿಂತ ಪುಣ್ಯಕ್ಷೇತ್ರ ಇದು. ಉತ್ತದ ಮಣ್ಣಿನಲ್ಲಿ ನೆಲೆ ನಿಂತ ಪುಣ್ಯಕ್ಷೇತ್ರ ಇದು. ಈ ತಿರುಪತಿ ತಿಮ್ಮಪ್ಪ ಲಕ್ಷ್ಮೀ ನರಸಿಂಹಸ್ವಾಮಿ ಅವತಾರವಾಗಿ ಉತ್ತದ ಮಣ್ಣಿನಲ್ಲಿ ನೆಲೆ ನಿಂತ ಚಿತ್ರದುರ್ಗದ ಹತ್ರ ಇರುವ ಏಕೈಕ ಪುಣ್ಯಕ್ಷೇತ್ರ ಇದು. ಈ ದೇವಸ್ಥಾನ ಬರೋದು ಚಿತ್ರದುರ್ಗದಿಂದ 30 ಕಿಲೋಮೀಟರ್ ದೂರದಲ್ಲಿ ಬರುತ್ತೆ. HD ಪುರ ಅಂತ ಕರಿತೀವಿ. ಹೊರಕೆರೆ ದೇವರ ಪುರ, HD ಪುರ, ಹೊರಕೆರೆ ದೇವರ ಪುರ ಚಿತ್ರದುರ್ಗದಿಂದ 30 ಕಿಲೋಮೀಟರ್ ದೂರದಲ್ಲಿ ಬರುತ್ತೆ. ಇದಕ್ಕೆ ಖಾಸಗಿ ಬಸ್ಸಸ್ಸು, ಪ್ರೈವೇಟ್ ಬಸ್ಸು ಹೋಗ್ತವೆ, ಗವರ್ನಮೆಂಟ್ ಬಸ್ಸಸ್ಸು ಹೋಗ್ತವೆ. ನೀವು ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿ ಹೋದಾಗ ಖಾಸಗಿ ಪ್ರೈವೇಟ್ ಬಸ್ ಹತ್ತಿದಾಗ ಪ್ರೈವೇಟ್ ಬಸ್ಸು ಡೈರೆಕ್ಟಾಗಿ HD ಪುರ, ಹೊರಕೆರೆ ದೇವರ ಪುರ, ಅಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಬರುತ್ತೆ. ಇದೇ ತಿರುಪತಿ ತಿಮ್ಮಪ್ಪ ತಿರುಪತಿಯಿಂದ 3 ಹೆಜ್ಜೆಯಲ್ಲಿ ಬಂದು ಉತ್ತದ ಮಣ್ಣಿನಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಯಾಗಿ ನೆಲೆ ನಿಂತ ಪುಣ್ಯಕ್ಷೇತ್ರ. ಈಗಲೂ ತಿರುಪತಿ ತಿಮ್ಮಪ್ಪನ ಪಾದದ ಹೆಜ್ಜೆಯ ಗುರುತು ಅಲ್ಲಿ ಈಗಲೂ ನೀವು ಕಣ್ತುಂಬಿಸ್ಕೊಬೋದು. ಗೌರ್ನಮೆಂಟ್ ಬಸ್ಸು ಹೋಗುತ್ತೆ, ಪ್ರೈವೇಟ್ ಬಸ್ಸು ಹೋಗುತ್ತೆ. ಹೊಳಲ್ಕೆರೆಗೆ ಹೋಗ್ತಾ ಬಸ್ಸು, ಪ್ರೈವೇಟ್ ಬಸ್ಸುಗಳು ಹೊಳಲ್ಕೆರೆ ಶಿವಮೊಗ್ಗ ಬಸ್ಸು, ಹೊಳಲ್ಕೆರೆ ಶಿವಮೊಗ್ಗ ಬಸ್ಸಿಗೆ ಹತ್ತಿದ್ರೆ ಡೈರೆಕ್ಟ್ ಬಸ್ಸಸ್ಸು ಇದ್ದಾವೆ HD ಪುರಕ್ಕೆ. ಇಲ್ಲ ಅಂದರೆ ಚಿತ್ರದುರ್ಗದಿಂದ ಬಸ್ನಲ್ಲಿ, ಪ್ರೈವೇಟ್ ಬಸ್ನಲ್ಲಿ ಹೊಳಲ್ಕೆರೆ ಬಸ್ ಹತ್ತಿದ್ರೆ ಚಿತ್ರಹಳ್ಳಿ ಕ್ರಾಸ್, ಚಿತ್ರಹಳ್ಳಿ ಗೇಟ್ ಅಂತ ಬರುತ್ತೆ. ಅಲ್ಲಿ ಇಳ್ಕೊಂಡು ಅಲ್ಲಿಂದ 10 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿ ಚಿತ್ರಹಳ್ಳಿ ಗೇಟು, ಚಿತ್ರಹಳ್ಳಿ ಕ್ರಾಸಿಗೆ ಇಳ್ಕೊಂಡ್ರೆ ಅಲ್ಲಿಂದ ನಿಮಗೆ ವ್ಯಾನುಗಳು ಓಡಾಡುತ್ತೆ, ಪ್ರೈವೇಟ್ ಬಸ್ಸು ಓಡಾಡುತ್ತೆ, ಗೌರ್ನಮೆಂಟ್ ಬಸ್ಸು ಓಡಾಡುತ್ತೆ. ಡೈರೆಕ್ಟಾಗಿ ದೇವಸ್ಥಾನದ ಹತ್ರನೇ ನಿಲ್ಲಿಸ್ತಾರೆ. ಗೌರ್ನಮೆಂಟ್ ಬಸ್ಸು ಹೋಗುತ್ತೆ, ಪ್ರೈವೇಟ್ ಬಸ್ಸು ಹೋಗುತ್ತೆ, ವ್ಯಾನುಗಳು ಹೋಗುತ್ತೆ. ಚಿತ್ರಹಳ್ಳಿ ಗೇಟು, ಚಿತ್ರಹಳ್ಳಿ ಕ್ರಾಸಿಂದ ಚಿತ್ರದುರ್ಗದಿಂದ 30 ಕಿಲೋಮೀಟ್ರ್ ದೂರದಲ್ಲಿ ಬರುತ್ತೆ. ಅಲ್ಲಿ ಕಲ್ಯಾಣಿನೂ ಇದೆ ದೇವಸ್ಥಾನದ ಪಕ್ಕದಲ್ಲಿ, ಒಂದು ಸ್ವಲ್ಪ ದೂರದಲ್ಲಿ, ಅಲ್ಲೇ ಪಕ್ಕದಲ್ಲೇ ನೀವು ಕಲ್ಯಾಣಿನ ನೋಡ್ಬೋದು. ಅಲ್ಲಿ ನಾಗರಕಲ್ಲು ಬರುತ್ತೆ, ಕಲ್ಯಾಣಿ ನಾಗರಕಲ್ಲಿದೆ. ಆ ಕಲ್ಯಾಣಿ ನಾಗರಕಲ್ ಪಕ್ಕ ಒಂದು ರೋಡ್ ಹೋಗುತ್ತೆ, ಕರೇಕಲ್ ಬೆಟ್ಟ ಅಂತ ಕರೀತಾರೆ. ಕರೇಕಲ್ ಬೆಟ್ಟ, ಅಲ್ಲೂ ನೀವು ತಿರುಪತಿ ತಿಮ್ಮಪ್ಪನ ಪಾದದ ಹೆಜ್ಜೆಯ ಗುರುತು ಈಗಲೂ ನೋಡ್ಬೋದು. ಮತ್ತು ಅಲ್ಲಿ HD ಪುರದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಅದೇ ತಿರುಪತಿ ತಿಮ್ಮಪ್ಪ 3 ಹೆಜ್ಜೆಯಲ್ಲಿ ಬಂದು ಉತ್ತದ ಮಣ್ಣಿನಲ್ಲಿ ನೆಲೆ ನಿಂತ ಪುಣ್ಯಕ್ಷೇತ್ರ. ಅಲ್ಲೂ ನೀವು ತಿರುಪತಿ ತಿಮ್ಮಪ್ಪನ ಪಾದದ ಹೆಜ್ಜೆಯ ಗುರುತು ನೋಡ್ಬೋದು. ಇಲ್ಲಿ ವರ್ಷಕ್ಕೊಂದಿನ ಬ್ರಹ್ಮರಥೋತ್ಸವ ಅಂತ ಮಾಡ್ತಾರೆ. ವರ್ಷಕ್ಕೊಂದಿನ ಮಾಡ್ತಾರೆ ಬ್ರಹ್ಮರಥೋತ್ಸವ.
ಉಬ್ಬ ನಕ್ಷತ್ರ ಪೂರ್ವ ಫಾಲ್ಗುಣಿ ನಕ್ಷತ್ರ ಬಂದಾಗ ವರ್ಷದಲ್ಲಿ ಒಂದು ದಿನ, ಆ ದಿನದಲ್ಲಿ ಬ್ರಹ್ಮರಥೋತ್ಸವ ಅಂತ ಆಚರಣೆ ಮಾಡ್ತಾರೆ. ಈಗಲೂ ಗರುಡ ಪಕ್ಷಿ ಬಂದು ಪ್ರದಕ್ಷಿಣೆ ಮಾಡಿದಾಗ 3 ಪ್ರದಕ್ಷಿಣೆ ಮಾಡಿದಾಗ ಆ ರಥ ಮುಂದಕ್ಕೆ ಹೋಗುತ್ತೆ. ಆ ಸಂದರ್ಭದಲ್ಲಿ ಗೋವಿಂದ 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 ಅಂತ ಕೂಗ್ತಾ ಇರ್ತಾರೆ. ಅನುಕೂಲ ಇದ್ದವರು ಹೋಗ್ರಿ. ಯಾವುದೇ ದಿನ ಹೋಗೋದಾದರೂ ಶನಿವಾರದಂದು ಹೋಗಿ. ಶನಿವಾರದಂದು ಈ ಕ್ಷೇತ್ರದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ನವಗ್ರಹಗಳ ಒಂದು ದೇವಸ್ಥಾನ ಇದೆ, ಗಣಪತಿ ದೇವಸ್ಥಾನ ಇದೆ, ಪ್ಲಸ್ ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನೇ 3 ಹೆಜ್ಜೆಯಲ್ಲಿ ಬಂದು ನೆಲೆ ನಿಂತ ಉತ್ತದ ಮಣ್ಣಿನಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಯಾಗಿ ಅವತಾರ ಎತ್ತಿ ನೆಲೆ ನಿಂತ ಪುಣ್ಯಕ್ಷೇತ್ರ HD ಪುರ, ಹೊರಕೆರೆ ದೇವರಪುರ, ಚಿತ್ರದುರ್ಗದಿಂದ 30 ಕಿಲೋಮೀಟರ್ ಆಗುತ್ತೆ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಬ್ರಹ್ಮರಥನ ನೋಡಬೇಕು, ಭಾಳ ವಿಜೃಂಭಣೆಯಾಗಿದೆ. ಶನಿವಾರ ಯಾವುದೇ ದಿನ ಹೋಗಿ, ಶನಿವಾರದಂದು ಹೋಗಿ. ಈ ದೇವಸ್ಥಾನದ ಹಿಂದ್ಗಡೆ ಪ್ರಸಾದ ಸೇವನೆ ಇರುತ್ತೆ. ಶನಿವಾರ ಹೊತ್ತು ಮಾತ್ರ. ಶನಿವಾರದಂದು ಹೋದಾಗ ಅಲ್ಲಿ ನೀವು ಪ್ರಸಾದ ಸೇವನೆ ಮಾಡ್ಕೊಂಬರ್ಬೋದು. ತಿರುಪತಿ ತಿಮ್ಮಪ್ಪನಿಗೆ ಅಷ್ಟು ದೂರ ಹೋಗೋಕ್ಕಾಗಲ್ಲ ಅನ್ನುವವರು ಇಲ್ಲೇ ಚಿತ್ರದುರ್ಗದ ಹತ್ರ HD ಪುರ ಈ ದೇವಸ್ಥಾನಕ್ಕೆ ಹೋಗಿ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡ್ಕೊಬೋದು ಅನುಕೂಲ ಇದ್ದವರು. ವಿಡಿಯೋ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನಮಸ್ಕಾರ.